ಕರೆಕ್ಟ್ ಇದೆ. ಆ ಫ್ಲವರ್ದು ಹೈಡ್ರೇಂಜಿಯಾ ಅಂತದು. ಸರಿ ಹೂವು ಅರಳಿದ್ರೆ ಸಾಕಾಗಿರುತ್ತೆ ನೋಡ್ಲಿಕ್ಕೆ. ಎಲ್ಲ ಎಷ್ಟು ಚೆನ್ನಾಗಿರೋಣ ಒಂದು ಕ್ಲಿಕ್. ಹೀಗೆ ಹೋಗ್ಬೋದು. ಹಿಂಗೆ ಹೋಗ್ಬೋದಾ? ಈ ಜೇಡ್ರ ಬಲ್ಲೆ ಈ ಕಡೆ ತುಂಬಾ ಇದೆ. ಇಲ್ಲ ಅವುಗಳೆಲ್ಲ ಬರಲ್ಲ ನಡಿ. ಇದು ಒಳಗಡೆ ಬರುತ್ತೆ ನೀರು, ಮೇಲೆ ಬಿಸಿ ಆಗುತ್ತೆ, ಒಳಗಡೆ ಬರಲ್ಲ. ಆಯ್ತು ಬಿಡ. ಇದು ಕಾಫಿ ತೋಟನಾ? ಕಾಫಿ ತೋಟ ಅದು. ತುಳಸಿ ಗಿಡ ಗೈಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಅಲ್ಲೊಂದಿದೆ ಇಲ್ಲೊಂದಿದೆ ಜೋಡಿ. ಇದು ದಾಸವಾಳ ಅಲ್ಲ, ಇಲ್ಲಿ ದಾಸವಾಳ ಅಲ್ಲ, ಇದೇನಿದು ದೇವ್ರ ಗಿಡದ ಅಲ್ಲ ಅಲ್ಲ, ಅದು ವಿಲ್ಲು. ಬಾಯಲ್ಲಿ ಬಾಯಲ್ಲಿ ಫ್ಲವರ್ ಹೆಸರುಗಳು ಅವ್ರಿಗೆ ಗೊತ್ತು. ಇಂಗ್ಲಿಷ್ ಮಾತಾಡೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಫುಲ್ ಏನೋ ಇದು ಗೊತ್ತು ಗಿಡ ತರ ಸೇಮ್ ಇದೆ ತಾನೆ, ಕಲರ್ ಮಾತ್ರ ಸೇಮ್ ಸಿಮಿಲರ್ ಕೈಂಡ್, ಕಲರ್ ಮಾತ್ರ ಚೇಂಜ್ ಅವೆರಡು. ನೆಕ್ಸ್ಟ್ ನೋಡೋಣ. ಇವಳು ಸುಮ್ಮನೆ ಆದ್ರೆ ವಿಲ್ಲು ಅಲಮಂಡ. This is alamanda. She is telling wrong, guys. Don't listen to her. ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಡ್ಕೊಂಡು ಹೋಗ್ಬೇಕಂತೆ. ಅದು ಫಸ್ಟ್ ನಡಿ. ಹೋಗ್ಬೋದಾ? ಹೋಗ್ಬೋದು. ತೋಟನ ಇದು, ಬಟ್ ಎಲ್ಲ ಹಿಂಗಿದೆ. ಹಂಗೆ ಇರೋದು. ಅಂದ್ರೆ ಬಸ್ಕೊಂಡು ಹೋಗ್ಬೇಕಾ? ನೋಡಿ ಇದು ತೋಟ ಅಂತ, ಇದ್ರೊಳಗಡೆ ಹೋಗ್ಬೋದಂತೆ. ನಾವು ಆಮೇಲೆ ಹೋಗೋಣ ಅಂತ ಇದೀವಿ. ಏನ್ ಗ್ರಾಸ್? ಲೆಮನ್ ಗ್ರಾಸ್. ಕಿವುಚ್ಬಿಟ್ಟು ಲೆಮನ್ ಸ್ಮೆಲ್, ಲೆಮನ್ ಗ್ರಾಸ್ ಅಂತಾರಲ್ಲ ಅದೇ. ಸೀರಿಯಸ್ಲಿ ಲೆಮನ್ ಅಲ್ಲೇ ಎಂತೆಂತ ಬೈತಾಳೆ. ಇದು ಅಜ್ವಾಯಿನ್, ಸೂಪರ್ ಅಜ್ವಾಯಿನ್ ಗಿಡ ಇದು. ಇದು ತಿಂದ್ರೆ ಕೆಮ್ಮು ಕಮ್ಮಿ ಆಗುತ್ತೆ. ಇದನ್ನೇನೋ ಸೊಪ್ಪು ಅಂತಾರೆ ಕನ್ನಡದಲ್ಲಿ. ಯಾವುದು? ದೊಡ್ಡ ಪತ್ರೆ. ದೊಡ್ಡ ಪತ್ರೆ. ಇದು ಕಾಲು ನೋವಿಗೆಲ್ಲ ಕಟ್ಟೋದು. ಶೋ ಇಯರ್ ಮಾ ಮಂಗರವಳ್ಳಿ ಕಾಲು ಅದು ಗೊತ್ತಲ್ಲ, ಸಂಬಂಧಪಟ್ಟ ನೋವುಗಳಿಗೆ ಯೂಸ್ ಮಾಡೋದು. ಅದು ಮಂಗರವಳ್ಳಿ. ಇದು ಇದು ಮನಿ ಪ್ಲಾಂಟ್. ಆಕ್ಚುಲಿ ಕೆಳಗಡೆ ಹಾಕಿರೋದಕ್ಕೆ ದಪ್ಪ ಆಗಿದೆ. ಇನ್ನು ದೊಡ್ಡ ದೊಡ್ಡ ಎಲೆಗಳು ಬರುತ್ತೆ, ಚಿಕ್ಕದ್ ಬರುತ್ತೆ. ಆದ್ರೆ ಈ ತರ ಅಲ್ಲ, ಚಿಕ್ಕ ಆ ಕಡೆ ಇರೋದೆಲ್ಲ ಹಂಗೇನೆ. ಮಣ್ಣಲ್ಲಿ ಬೆಳೆಸ್ತಿದ್ದೀರಲ್ಲ ಅದಕ್ಕೆ ಅನ್ಸುತ್ತಲ್ವಾ? ಇಲ್ಲ, ಪಾಟ್ ಅಲ್ಲೇ ಬೆಳ್ದಿರೋದು ಅದು. ಬಟ್ ಸ್ಟಿಲ್ ಅದು ನೋಡು ಗ್ರೋತ್ ಹಿಂಗ್ ತಗೊಂಡಿದೆ. ಅದಕ್ಕೆ ಗೋಡೆಗೆ ಹತ್ತಿರೋದು ಅದು. ಹಂಗೆ ಹತ್ತಿ ಹಿಂಗೆ ಬರುತ್ತಾ ಅಣ್ಣ? ಬಟರ್ಫ್ಲೈ ಬುಷ್. ಹಂಗಂದ್ರೆ ಇದೊಂದು ಚೆನ್ನಾಗಿ ಕಲ್ತಿದ್ದೀನಿ. ಬಟರ್ಫ್ಲೈ ಬುಷ್ ನರ್ವಿಷ ಅಂತ ಕರೀತಾರೆ. ಅದ್ರ ಕೆಳಗೇನೆ ಮಲ್ಗಿರ್ತದೆ. ಅಯ್ಯೋ ಹೌದಾ? ನಿಮ್ ಮನೆ ಹತ್ರ ನೋಡಿದೀರಾ? ಆದ್ರೆ ಏನು ತೊಂದ್ರೆ ಆಗಿಲ್ಲ? ಇಲ್ಲ ಹಾವಿಗೆ ತೊಂದ್ರೆ ಆಗಿಲ್ಲ, ನಮ್ಗೂ ತೊಂದ್ರೆ ಇಲ್ಲ. ಇದು ಬಾವಿ. ಇದು ಹೊಂಗೆ ಗಿಡ. ಬಾವಿ ಯಾಕೆ ಕಣ್ಣ ಕ್ಲೋಸ್ ಮಾಡಿರೋದು? ಧೂಳ್ ಬೀಳ್ಬಾರ್ದು ಅಂತ. ಸ್ನೋ ಫ್ಲೇಕ್ಸ್ ಅಂದ್ರೆ ಮೇಲೆ ಬೀಳುತ್ತಲ್ಲ ಆ ತರ. ಎಷ್ಟು ಚೆನ್ನಾಗಿದೆ. ಅದು ತಲೆಗೆ ಕಾಫಿ ಚೆರಿ ಹಣ್ಣಾಗಿರೋದು. ಹೌದು, ಇದು ಕಲರ್ ನೋಡಿ. ಕಲರ್ ಅಷ್ಟೇ. ಮತ್ತೆ ಇದು ಉದ್ದ ಕಾಫಿ ಬೀನು, ಅಲ್ಲಿ ಆಗೋದು ರೌಂಡ್. ಅದು ರೋಬಸ್ಟಾ. ಇದ್ರ ಹೆಸರು? ಇದು ಅರೇಬಿಕಾ ಅಂತ. ಎರಡು ಬೇರೆ ಬೇರೆ ವೆರೈಟಿ. ಇದೆಲ್ಲ ಫ್ಲವರ್ ನಾರ್ಮಲ್ ಫ್ಲವರ್ ಅಲ್ಲ. ಇದು ಬಿದ್ದಿರೋದು ಇಲ್ಲಿ ಮಲ್ಲಿಗೆ ಹೂವು ತಾನೇ ಇದು? ಮಲ್ಲಿಗೆ ಅಂತ. ಇದು ಇರಲ್ಲ. ಓಕೆ ಮುತ್ತು ಮಲ್ಲಿಗೆ. ಇದನ್ನೇನೋ ಹೇಳ್ತಾರಲ್ಲ ಅಣ್ಣ, ಈ ಗಿಡ ಹೆಸರು? ಅಜ್ಜೆ. ಅದು ಪಾಪಸ್ ಕಡ್ಡಿ. ಕರೆಕ್ಟ್. ಆಲದ ಮರನ? ನೀವ್ ಯಾಕೆ ಇಲ್ಲಿಟ್ಟಿದ್ದೀರಾ ಆಲದ ಮರನ? ಯಾಕೆ ಇಲ್ಲಿಟ್ಟಿದ್ದೀರಾ ಆಲದ ಮರನ? ಅಂದ್ರೆ ಅದು ಮಣ್ಣಲ್ಲಲ್ವಾ ಬೆಳಿಬೇಕು?
ಹಲ್ಕ್. ಹಲ್ಕ್. ಹೇಯ್ ಡ್ಯೂಡ್, ಹಾಯ್. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ಬಂದ್ವಿ. ಸನ್ ಈಸ್ ಕಿಸ್ಸಿಂಗ್ ಅಸ್. ಏನಂತೀಯ? ಈ ನ್ಯಾಚುರಲ್ ವೆದರಲ್ಲಿ ಸನ್ನ ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂಥರ ನಮ್ಮ ಫೇಸ್ ಗ್ಲೋ ಕೊಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಈ ಸನ್ನ ನೋಡೋದ್ರಿಂದ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಬರುತ್ತೆ. ತುಂಬ ಚೆನ್ನಾಗಿದೆ, ಒಂಥರ ನೆಮ್ಮದಿ ಸಿಗ್ತಾ ಇದೆ ನಮಗೆ. ಬೆಂಗಳೂರಲ್ಲಿ ಯಾವಾಗೂ ಗಾಡಿಗಳ ಸೌಂಡು, ಮಾತಾಡೋ ಸೌಂಡು, ಅಕ್ಕಪಕ್ಕದಲ್ಲಿ ಮಕ್ಕಳು ಸೌಂಡು, ಆ ಕಡೆ ನಿದ್ದೆ ಮಾಡೋಕ್ಕೂ ನೆಮ್ಮದಿರಲ್ಲ. ಆದರೆ ಇಲ್ಲಿ ಬೆಳಗ್ಗೆ ಬೇಗ ಎದೊಳ್ಬೇಕು ಅನಿಸುತ್ತೆ. ಪಕ್ಷಿಗಳ ಸೌಂಡ್ ಅಷ್ಟೇ. ಆಚೆ ಕಡೆ ಹೆಂಗಿದೆ ಅಂದರೆ ನೀವೇ ನೋಡಿ, ಫುಲ್ ಗಾರ್ಡನ್ ಇದೆ, ಫುಲ್ ಮರ ಇದೆ. ನಮಗೋಸ್ಕರ ಇಡ್ಲಿ ಮಾಡಿದ್ದಾಳೆ ನಮ್ಮಮ್ಮ. ನಮ್ಮಮ್ಮ ಆ್ಯಕ್ಚುಲಿ ನಮಗೆ ತಿನ್ನೋದಕ್ಕೆ ಅಂತ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಹಾಕ್ಕೊಟ್ಟಿದ್ರು. ನಾವು ತಿನ್ನೋಕ್ಕಾಗದಿರ ಹಂಗೆ ಇಟ್ಟಿದ್ವಿ. ಇವಾಗ ಬಂದು ಬಿಸಿ ಮಾಡಿಕೊಂಡು ಅದನ್ನು ತಿಂತಾ ಇದ್ದೀವಿ. ಇದು ಯಶುಗೆ ತಲುಪಬೇಕಂತ ಇತ್ತು, ಅದಕ್ಕೆ ಇಲ್ಲಿವರೆಗೂ ಬಂದು ಸೇರಿದೆ, ಮಡಿಕೇರಿವರೆಗೂ. ಕೇರ್ ಮಾಡ್ತಾ ಇದ್ದಾರೆ ಅಂದರೆ ಇವ್ರು ನನಗೊಂದು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಇನ್ನೂ ಕುತ್ಕೊ ನಾನೇ ತಟ್ಟೆ ತಗೊಂಡು ಬರ್ತೀನಿ ಅನ್ನೋ ರೇಂಜಲ್ಲಿ ಇದ್ದಾರೆ. ದಿಸ್ ಇಸ್ ಅವರ್ ಬ್ರೇಕ್ಫಾಸ್ಟ್. ಆಂಟಿ ನೀವು ಊಟ ಆಯ್ತಾ? ಲೇಟ್ ಮಾಡ್ತೀರಾ? ಯಾಕೆ? ಟೈಮಿಗೆ ತಿನ್ನಿ, ಟೈಮಿಗೆ ತಿನ್ಬೇಕು. ಆಲ್ರೆಡಿ ಟೈಮ್ ಆಯ್ತು. ಇಡ್ಲಿ ನಮ್ಮಮ್ಮ ಮಾಡಿರೋ ಚಪಾತಿ ಬೀಟ್ರೂಟ್ ಪಲ್ಯ ಇದ್ರೊಳಗೆ ಋಣ ಇತ್ತು ತಿನ್ಬೇಕು ಅಂತ, ಅದಕ್ಕೆ ಇಲ್ಲಿವರೆಗೂ ಬಂದಿದೆ ಇದು. ಎಷ್ಟು ಚೆನ್ನಾಗಿದೆ ಅಲ್ಲ ಯಶು, ಇಲ್ಲಿ ರೋಡೆಲ್ಲ ದೇವರ ಕಾಡು. ಬಟ್ ಒಳಗಡೆಯಿಂದ ನಮ್ಗೇನು ಕಾಣಿಸಿಲ್ಲ ಅಲ್ವಾ? ಕಾಣಿಸಲ್ಲ. ಇಷ್ಟು ಚಿಕ್ಕ ಜಾಗದಲ್ಲಿ ಹೆಂಗ್ ಹೋಗ್ತಾರೆ? ಮಕ್ಕಳು ಫೋನ್ ಮಾಡ್ಬೇಕು ಅಂತ ಪಾಪ ಎಷ್ಟು ಹೊಂದ್ಕೊಂತ ಇದ್ದಾಳೆ ಅಂದ್ರೆ ಬೆಳಗ್ಗೆಯಿಂದ. ಗ್ರೇಟ್ ತಾಯಿ ತಾಯಿ. ಯಶು ಏನಾದ್ರೂ ಹೇಳು ನಿಮ್ಮ ಊರಿನ ಬಗ್ಗೆ. ಊರಿನ ಬಗ್ಗೆ ಮಂಜಿನ ನಾಡು, ಎಲ್ಲಿ ನೋಡಿದ್ರು ಕಾಡು. ಈಗ ನೋಡು ನಮ್ಮ ಈ ಬೀಡು ಕವಿಗಳ ಈ ನಾಡು. ಕಾಡನ್ನು ಉಳಿಸ್ಕೋಬೇಕನ್ನೋ ರೀಸನ್ಗೆ ದೇವರ ಕಾಡು ಅಂತ ಮಾಡಿ ಇಲ್ಲಿ ಸೌದೆ ಬಿದ್ದಿದ್ದು ಯಾವುದೇ ಇರ್ತಲ್ಲ ಜನ. ಯಾಕೆ? ಅದು ಅದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಕಾಡು ಟೋಟಲ್ ಕಾಡಿಗೆ ಸಂಬಂಧಪಟ್ಟ ಆಸ್ತಿ ಅಲ್ಲ, ಹಾಗಾಗಿ ಯಾರೂ ಯೂಸ್ ಮಾಡ್ತಾರೆ. ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಡ್ಬಂದ್ರೆ ಇಲ್ಲೊಂದು ದೇವಸ್ಥಾನ ಇದೆ. ಕೊಡಗಿನಲ್ಲಿ ವಿಶೇಷ ಅಂದರೆ ಪ್ರತಿ ಊರಲ್ಲೂ ಒಂದು ದೇವರ ಕಾಡು ಅಂತ ಇರುತ್ತೆ. ಕಾಡಲ್ಲೊಂದು ಪುಟ್ಟ ಗುಡಿ, ಆ ಕಾಡನ್ನು ಕಾಪಾಡುವುದು ಅದೇ ದೇವರು ಎನ್ನುವುದು ಇಲ್ಲಿನ ಜನರ ನಂಬಿಕೆ. ಇದು ಬನದ ಅಯ್ಯಪ್ಪ ಗುಡಿ. ಕೊಡಗಿನಲ್ಲಿ ಶಾಸ್ತವು ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಗುಡಿಯ ಸುತ್ತಲಿನ ಕಾಡು ಸಂಪೂರ್ಣವಾಗಿ ಅರಣ್ಯ ಇಲಾಖೆಗೆ ಸೇರಿದ್ದು. ಇಲ್ಲಿ ಒಣಗಿ ಬಿದ್ದ ಮರ, ಕೋಲು, ಕಡ್ಡಿಗಳನ್ನು ಕೂಡ ಯಾರೂ ಬಳಸುವುದಿಲ್ಲ. ಅದೆಲ್ಲವೂ ದೇವರಿಗೇ ಸೇರಿದ್ದು ಎಂಬ ನಂಬಿಕೆ. ಕೊಡಗಿನಲ್ಲಿ ಪರಿಸರ ಇನ್ನೂ ಉಳಿದಿದೆ, ಕಾಡು ಪ್ರಾಣಿಗಳು ಸುರಕ್ಷಿತವಾಗಿದೆ ಅಂದರೆ ಈ ದೇವರ ಕಾಡುಗಳೇ ಕಾರಣ. ಅದು ದೀಪ ಆರೋದೇ ಇಲ್ಲ. ಗೋಲ್ಡಿ ಹಾಯ್ ಅಣ್ಣ. ಏನು ಮಾಡಲ್ಲ ತಾನೆ? ಆಟ ಆಡಿಸ್ತಿದ್ದೆ. ನನಗೆ ಆಟ ಆಡಿಸ್ತೀಯ? ನಿಂಗೆ ಆಟ ಆಡಿಸ್ತೀನಿ. ನಂಗೆ ಆಟ ಆಡಿಸಿದ್ ನೀನು? ಸೂಪರ್. ಸರಿ ಬಾಲ್ ಕೊಟ್ಬಿಟ್ಟು ಹೋಗು, ನಾವು ಆಮೇಲೆ ಬರೋಣ ಸಾಯಂಕಾಲ. ಇವ್ರು ಇವಾಗ ಶಟಲ್ ಆಡ್ತಾ ಇದ್ದಾರೆ. ಮಲಗಿದ್ವಿ ಲಂಚ್ ಮಾಡಿಬಿಟ್ಟು. ಇವಾಗ ಎದ್ದು ಅವ್ರು ಕಾಫಿ ಕುಡಿದ್ರು, ನಾನು ಕುಡಿದಿಲ್ಲ. ಸೊ ಇವಾಗ ಈವ್ನಿಂಗ್
ಎಷ್ಟಾಯ್ತಣ್ಣ ಟೈಮು? 6 ಗಂಟೆನಾ? ಹಾ 6 ಆಗಿದೆ ಟೈಮ್. ಶಟಲ್ ಆಡ್ತಾ ಇದ್ದಾರೆ ನಮ್ಮ ಹುಡುಗಿರು. ತಂಪು ಗಾಳಿ, ತಣ್ಣನೆ ವಾತಾವರಣ ಇಷ್ಟ ಆಗುತ್ತೆ ಎಲ್ಲರಿಗೂ. ಈಗ ನಾನು ಔಟು, ಇವರಿಬ್ರು ಆಡ್ತಿದ್ದಾರೆ. ಎಷ್ಟು ಔಟ್ ಆಗ್ದಿರ ಆಡ್ತಾವಳೆ. ಇಲ್ಲಿ ಗಂಟ ಫ್ಲವರ್ ಹೆಂಗಿದಲ್ಲ ಇವರೇ ಮಾಡಿದ್ದು. ನೆಟ್ಫ್ಲಿಕ್ಸ್ ಅಲ್ಲಿ ನಾವು ಮೂವಿಗಳು ನೋಡ್ತೀವಿ ಗೊತ್ತಾ? ಫ್ಲವರು ನಾನೇ ಮಾಡಿದ್ದು. ಯಾವುದು ಇದಾ? ಇದು ನೀವು ಮಾಡಿದ್ದೀರಾ? ನೆಟ್ಫ್ಲಿಕ್ಸಲ್ಲಿ ಕ್ರಿಶ್ಚಿಯನ್ಸು ಮೂವಿ ಹಾಕ್ತಾರೆ ಸಾರಿ ಕ್ರಿಶ್ಚಿಯನ್ಸ್ ಮದುವೆ ಆಗ್ತಾರಲ್ವಾ, ಆ ಥರ ನೋಡೋಕ್ಕಿದೆ ಇದು. ಈ ಫ್ಲವರ್ ಚೆನ್ನಾಗಿ ಮಾಡಿದ್ದೀರಾ. ಹೆಂಗ್ ಮಾಡಿದ್ದು ನೀವು? ಅಂದರೆ ಕೈಲಿ ಹಿಡ್ಕೊಳ್ಳೋ ಗಾರ್ಡನ್ ಥರ ಗಾರ್ಡನಲ್ಲಿ ತೊಗೊಂಡು ಮಾಡಿದ್ದ? ಒರಿಜಿನಲ್ ಅಲ್ಲ, ಅದು ಡೂಪ್ಲಿಕೇಟ್. ಗೊತ್ತಾಗಲ್ಲ ಅಲ್ಲ, ಒರಿಜಿನಲ್ ಫ್ಲವರ್ ತರ. ಹೌದು, ಚೆನ್ನಾಗಿದೆ. ಇದು ಯಶು ಫ್ಯಾಮಿಲಿ ಅಂಡ್ ಅಣ್ಣ ಫ್ಯಾಮಿಲಿ. ಈ ಕಡೆ ಹುಡುಗನ ಕಡೆ ಹುಡುಗಿ ಕಡೆ ಹಂಗೆ. ಎಂತ ಫ್ಲವರ್ ಗರ್ಲ್ಸ್ ಮತ್ತೆ ಎಂತ ಫ್ಲವರ್ ಬಾಯ್ಸ್ ಅಲ್ಲ, ಫ್ಲವರ್ ಗರ್ಲ್ಸ್ ಬಾಯ್ಸ್ ಬೇರೆ ಏನೋ ಇದೆ. ನಮ್ಮ ಹುಡುಗಿರು ಬಂದ್ರಪ್ಪ. ಬಾಯ್ಸ್. ಕರೆಕ್ಟ್. ಚಾಕ್ಲೇಟ್ ಬಾಯ್ಸ್. ಅನಿತಾ, ವಿದ್ಯಾ, ಲತಾ ಇದರಲ್ಲಿ ನಾವೇ ಮಿಸ್ಸಿಂಗು ಅಲ್ವಾ ಗೌತು? ಇಬ್ರು ಇದ್ದಿದ್ರೆ ಈ ಕಡೆ ಒಬ್ಳು ಈ ಕಡೆ ಒಬ್ಳು ಎರಡು. ಇದೆಲ್ಲ ನೋಡಿಲ್ಲ ಅನ್ಸುತ್ತೆ ಇವರು. ಲತಾ ನೋಡು, ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್ ಅಂತ. ಈ ಫೋಟೋದಲ್ಲಿ ಚೆನ್ನಾಗಿದೆ ಎಲ್ಲರೂ. ಇದು ಚೆನ್ನಾಗಿದೆ. ಇಬ್ಬರೇ ಮಿಸ್ಸು ಗೌತು ಅಲ್ವಾ? ಇದು ಯಶು ಎಂಗೇಜ್ಮೆಂಟಲ್ಲಿ ನಾವು ಇದ್ದಿದ್ವಿ. ಇದರಲ್ಲೂ ಗೌತು ಮಿಸ್ಸಿಂಗ್. ನಾವು 4 ಜನ ಇದ್ದೀವಿ. ಯಶು ಎಂಗೇಜ್ಮೆಂಟದ್ದು ಇದು. ಗೌತು ಇನ್ಮೇಲೆ ನೀನು ಯಾವ್ದ್ರಲ್ಲೂ ಮಿಸ್ ಆಗಲ್ಲ, ಎಲ್ಲದ್ರಲ್ಲೂ ಬರ್ತಿಬಿಟ್ಟು. ಇನ್ನ ನನ್ನ ಮದ್ವೆ ಇದೆ, ಲತಾ ಮದ್ವೆ ಇದೆ, ಅನಿತಾ ಮದ್ವೆ ಇದೆ, ಎಲ್ಲ ಇನ್ನ 3 ಜನ ಮದ್ವೆ ಇದೆ. ವೇಟ್ ಮಾಡು. ವಾವ್, ಬಟರ್ಫ್ಲೈ ಪಾಂಡ ಹಾಕ್ಲಾ? ಇದು ವಿಲ್ವಾನ ಅವರ ತಂಗಿ ಅಲ್ಲ, ನಿಮ್ಮ ತಂಗಿ ಮಾಡೋದಲ್ಲ, ನಿಮ್ಮ ತಂಗಿ ಅವ್ರ ತಂಗಿ ಡ್ರಾ ಮಾಡಿರೋದು ಇದು. ಆ್ಯಂಡ್ ಇದು ಬಂದು ಯಶು ಮದುವೆ ಆದಾಗ ಅವರು ಆ ಫ್ಲವರ್ ಎಲ್ಲ ಡೆಕೋರ್ ಮಾಡಿ ಡಿಸೈನ್ ಮಾಡಿ ಇದು ವಾಲಿಗೆ ಹಾಕಿದ್ದಾರೆ ಈ ಥರ. ಸೊ ಕ್ರಿಯೇಟಿವ್, ಅಣ್ಣ ತುಂಬ ಕ್ರಿಯೇಟಿವ್ ಇದ್ದಾರೆ. ಪ್ರತಿಯೊಂದನ್ನು ನಮ್ಗೆ ತೋರಿಸ್ತಾ ಇದ್ದಾರೆ. ಟ್ಯಾಲೆಂಟಿಗೆ ಬೆಲೆ ಇಲ್ಲ. ಅವ್ರು ಎಷ್ಟೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ತೋರಿಸಿದ್ದಾರೆ. ನಿಮಗೇನಾದರೂ ಫೋಟೋಸ್ಗಳಾಗಿರಲಿ, ಫೋಟೋ ಸ್ಟುಡಿಯೋದಲ್ಲಿ ಯಾವ ಥರ ಬೇಕೋ ಪ್ರತಿಯೊಂದೂ ಅವರು ಮಾಡಿಕೊಡ್ತಾರೆ. ತುಂಬ ಯೂನಿಕಾಗಿ ಮಾಡ್ತಾರೆ. ನಿಮ್ಗೇನಾದರೂ ಬೇಕು ಅಂದರೆ ಇವ್ರ ಹತ್ರ ಆರ್ಡರ್ ಕೊಡ್ಬೋದು, ಅಣ್ಣ ಹತ್ರ ಮಾಡಿಕೊಡ್ತಾರೆ ಚೆನ್ನಾಗಿ. ಬಟ್ ಇವರೆಲ್ಲ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದರು. ಬಟ್ ಅಷ್ಟು ಈ ಟ್ಯಾಲೆಂಟಿಗೆ ಇವಾಗ ಯಾರೂ ಬೆಲೆ ಕೊಡ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಸಪೋರ್ಟ್ ಮಾಡಿ, ಕಲೆಗೆ ಬೆಲೆ ಕೊಡಿ. ಅದು ನೀರು ಬೀಳೋ ಥರ ಕಾಣಿಸ್ತೈತಿ. ಇದು ಎಂತ ಹಾಗಲಕಾಯಿ ಬೋಂಡನ ಇದು? ಬಿಗ್ ಬಾಸ್ ನೋಡ್ಕೊಂಡು ಹ್ಞೂ ಹೌದು, ಹಾಗಲಕಾಯಿ ಬೋಂಡನ ಎಲ್ಲ ಅದು ಹೀರೆಕಾಯಿ ಹೀರೆಕಾಯಿ ಬೋಂಡ, ಸೊಪ್ಸಾರು, ರೈಸ್. ಇವಾಗ ನಾವು ಬಿಗ್ ಬಾಸ್ ನೋಡಿಕೊಂಡು ತಿಂತೀವಿ. ಫೈನಲಿ ಇಟ್ಸ್ ಡನ್. ಇದಕ್ಕೆ ಏನು ಮಾಡ್ಬೇಕಣ್ಣ ನಾವು? ಫ್ರೇಮ್ ಮಾಡ್ಕೋಬಹುದು, ದೊಡ್ಡ ಸೈಜ್ ಅಲ್ಲಿ ಮಾಡಬಹುದು. ಓಕೆ, ಇದು ಹೀಟ್. ಫೇಸ್ ತುಂಬ ಡ್ರೈ ಆಗ್ತದೆ, ಸೊ ಆಯಿಲ್ ಅಪ್ಲೈ ಮಾಡಿದ್ದೀನಿ. ವಿ ಸ್ಪೆಂಟ್ ಬ್ಯೂಟಿಫುಲ್ ನೈಟ್. ನಾಳೆ ಮತ್ತೆ ಸಿಗ್ತೇವೆ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಗುಡ್ ನೈಟ್.